ಭೂತಾನ್ ಇಷ್ಟರಲ್ಲೇ ಭಾರತದಲ್ಲಿ ವಿಲೀನವಾಗುತ್ತೆ ಅನ್ನುವ ಸುದ್ದಿಗಳು ಇಂಟರ್ನೆಟ್ ನಲ್ಲಿ ತುಂಬಾನೇ ವೈರಲ್ ಆಗ್ತಾ ಇವೆ. ಆದ್ರೆ ಭಾರತಕ್ಕೆ ಸ್ವತಂತ್ರ ಬರುವ ಸಮಯದಲ್ಲಿ ಭೂತಾನ್ ಭಾರತದಲ್ಲಿ ಸುಲಭವಾಗಿ ವಿಲೀನವಾಗಬಹುದಿತ್ತು. ಆದ್ರೆ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ತೆಗೆದುಕೊಂಡ ಕೆಲವು ನಿರ್ಧಾರಗಳಿಂದ ಭೂತಾನ್ ಭಾರತದ ಜೊತೆಗೆ ಸೇರೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಹೆಚ್ಚು ಕಡಿಮೆ 70 ವರ್ಷಗಳ ನಂತರ ಮತ್ತೆ ಭಾರತದ ಜೊತೆಗೆ ಭೂತಾನ್ ಸೇರುವ ಸುದ್ದಿಗಳು ಈಗ ಇಂಟರ್ನೆಟ್ ನಲ್ಲಿ ಹರಿದಾಡ್ತಾ ಇವೆ. ಸಿಕ್ಕಿಂ ತರಹದಲ್ಲಿ ಭೂತಾನ್ ಕೂಡ ಭಾರತದಲ್ಲಿ ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತಂತ ಮಾತಾಡ್ತಿದ್ದಾರೆ. ಈ ಸುದ್ದಿ ಇಂಟರ್ನೆಟ್ ನಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ಭೂತಾನ್ ಭಾರತದ ಜೊತೆಗೆ ವಿಲೀನವಾಗುವ ಸುದ್ದಿಗೆ ಮುಖ್ಯವಾದ ಕಾರಣ ಕಳೆದ ಕೆಲವು ದಿನಗಳಿಂದ ಭಾರತ ಮತ್ತು ಭೂತಾನ್ನ ಮಧ್ಯೆ ಸಂಬಂಧಗಳು ತುಂಬಾನೇ ಗಟ್ಟಿಯಾಗಿವೆ. ಅಷ್ಟೇ ಅಲ್ಲದೆ ಕಳೆದ 2-3 ವರ್ಷಗಳಿಂದ ಭೂತಾನ್ ದೇಶದ ಪ್ರಧಾನಮಂತ್ರಿ ಭಾರತಕ್ಕೆ ಪದೇ ಪದೇ ಭೇಟಿ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಭೂತಾನ್ ಪ್ರಧಾನಮಂತ್ರಿ ಆಗಲಿ ಇತರೆ ವ್ಯಕ್ತಿಗಳಾಗ್ಲಿ ಭೂತಾನ್ ಭಾರತ ಜೊತೆಗೆ ಸೇರ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಚೈನಾ ಮಾಡ್ತಿರುವ ತುಂಬಾ ಆರೋಪಗಳು ಕೂಡ ಇದಕ್ಕೆ ಒಂದು ಮುಖ್ಯವಾದ ಕಾರಣ. ಉದಾಹರಣೆಗೆ ಮಾತನಾಡ್ಕೊಂಡ್ರೆ ಭೂತಾನ್ ನಲ್ಲಿರುವ ಡೋಕ್ಲಾ ನಮ್ಮದೇ ಅಂತ ಚೈನಾದವರು ಭೂತಾನ್ ಅವರ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ನಿಜವಾಗ್ಲೂ ಅದು ಭೂತಾನ್ ದೇಶಕ್ಕೆ ಸೇರಿದ್ದು. ಅಷ್ಟಕ್ಕೂ ಭೂತಾನ್ ಹಾಗೂ ಭಾರತದ ಮಧ್ಯೆ ಇರುವ ಸಂಬಂಧಗಳು ಯಾಕಿಷ್ಟು ಗಟ್ಟಿಯಾಗ್ತಿವೆ? ಭೂತಾನ್ ಭಾರತದಲ್ಲಿ ವಿಲೀನವಾಗುವುದು ಪ್ರಾಕ್ಟಿಕಲ್ ಆಗಿ ಸಾಧ್ಯವಾಗುತ್ತಾ? ಭಾರತದಲ್ಲಿ ಮತ್ತೊಂದು ಹೊಸ ರಾಜ್ಯ ಹುಟ್ಟಿಕೊಳ್ಳುತ್ತಾ? ಇಲ್ಲಿ ಭಾರತ ಭೂತಾನ್ ತನ್ನೊಳಗೆ ವಿಲೀನವಾಗಬೇಕು ಅಂತ ಅನ್ಕೊಳ್ತಾ ಇದೆಯಾ? ಇಲ್ಲ ಭೂತಾನ್ ದೇಶವನ್ನ ಈಗಿರೋ ತರ ಸಪರೇಟ್ ದೇಶವಾಗಿ ಇದ್ರೇನೆ ಚೆನ್ನಾಗಿರುತ್ತಾ? ಈ ಎಲ್ಲಾ ಸಂದೇಹಗಳಿಗೆ ಸಂಬಂಧಿಸಿದ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಭಾರತ ಮತ್ತು ಭೂತಾನ್ ದೇಶಗಳ ಸಂಬಂಧಗಳು ಪುರಾತನ ಕಾಲದಿಂದಲೂ ಹೀಗೆ ನಡ್ಕೊಂಡು ಬರ್ತಿವೆ. ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆರ್ಥಿಕ ವಿಷಯದಲ್ಲಿ ಕೂಡ ಭಾರತ ಮತ್ತು ಭೂತಾನ್ ಒಬ್ಬರಿಗೊಬ್ಬರು ಸಹಾಯವನ್ನ ಮಾಡ್ಕೊಂಡು ಬರ್ತಾ ಇವೆ. ಭೂತಾನ್ ನಲ್ಲಿರುವ ಬೌದ್ಧ ಧರ್ಮ ಅನ್ನೋದು ಭಾರತದಿಂದಲೇ ಸ್ಪ್ರೆಡ್ ಆಗಿದೆ. ಈಗಾಗಲೇ ಭಾರತ ಹಾಗೂ ಭೂತಾನ್ ಪ್ರಜೆಗಳು ಒಬ್ಬರಿಗೊಬ್ಬರು ಪರಸ್ಪರ ಗೌರವವನ್ನ ಕೊಡ್ತಿದ್ದಾರೆ. ಭೂತಾನ್ಗೆ ಭಾರತ ತುಂಬಾನೇ ವಿಧಗಳಲ್ಲಿ ಸಹಾಯವನ್ನ ಮಾಡಿದೆ. ಅದಕ್ಕೆ ಭೂತಾನ್ ಭಾರತವನ್ನ ತನ್ನ ಸಹೋದರ ಅಂತ ಹೇಳಿಕೊಳ್ಳುತ್ತೆ. ನೀವು ಒಂದು ಬಾರಿ ಈ ಮ್ಯಾಪ್ ಅನ್ನ ನೋಡಿದ್ರೆ ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳ ಹತ್ತಿರದಲ್ಲಿರುವ ದೇಶವೇ ಈಗ ನಾವು ಮಾತನಾಡ್ತಿರುವ ಭೂತಾನ್ ದೇಶ. ಭೂತಾನ್ ಅನ್ನೋದು ಭಾರತದಲ್ಲಿರೋ ಹಲವಾರು ರಾಜ್ಯಗಳಿಗಿಂತ ತುಂಬಾನೇ ಚಿಕ್ಕದು. ಭಾರತದಲ್ಲಿರುವ ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ ಭೂತಾನ್ ದೇಶದ ಗಡಿಯನ್ನ ಹಂಚಿಕೊಂಡಿವೆ. ಈ ರೀತಿ ಭೂತಾನ್ ಭಾರತಕ್ಕೆ ಹಾಗೂ ಚೈನಾ ದೇಶದ ಗಡಿಗೆ ತುಂಬಾನೇ ಹತ್ತಿರದಲ್ಲಿ ಇರುತ್ತೆ. ಒಂದು ಬಾರಿ ನಾವು ಅಖಂಡ ಭಾರತದ ಮ್ಯಾಪ್ ಅನ್ನ ನೋಡಿದ್ರೆ ಈ ಮ್ಯಾಪ್ ಅಲ್ಲಿ ನಾವು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಟಿಬೆಟ್, ಭೂತಾನ್ ಹಾಗೂ ಮಯನ್ಮಾರ್ ದೇಶಗಳು ಭಾರತದಲ್ಲಿ ಒಂದು ಭಾಗವಾಗಿದ್ದ ಬಗ್ಗೆ ನಮ್ಗೆ ಕ್ಲಿಯರ್ ಆಗಿ ತಿಳಿಯುತ್ತೆ. ಆದ್ರೆ ಬೇರೆ ಬೇರೆ ಪರಿಸ್ಥಿತಿಗಳ ಕಾರಣದಿಂದ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಮಯನ್ಮಾರ್, ಭೂತಾನ್ ಅಂತಹ ದೇಶಗಳು ಭಾರತದಿಂದ ಸಪರೇಟ್ ಆಗಿವೆ. ನಿಮ್ಗೆ ತಿಳಿಬೇಕಾದ ವಿಷಯವೇನೆಂದ್ರೆ ಮೊದ್ಲಿಂದಲೂ ಭೂತಾನ್ ಭಾರತದಲ್ಲಿ ಒಂದು ಭಾಗವಾಗಿಲ್ಲ. ಅಂದ್ರೆ ಮೊದ್ಲಿಂದಲೂ ಭೂತಾನ್ ಒಂದು ಸ್ವತಂತ್ರ ದೇಶವಾಗಿದೆ. ಸ್ವತಂತ್ರ ದೇಶವಾಗಿದ್ರೂ ಕೂಡ ಭೂತಾನ್ಗೆ ಹಾಗೂ ಭಾರತದ ಮಧ್ಯೆ ಒಳ್ಳೆ ಸಂಬಂಧಗಳು ಏರ್ಪಡ್ತಾ ಇವೆ. ಆದ್ರೆ 18 ಹಾಗೂ 19ನೇ ಶತಮಾನದಲ್ಲಿ ಭಾರತದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಭಾವ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇತ್ತು. ಅಂತಹ ಸಮಯದಲ್ಲಿ ಭೂತಾನ್ ಸ್ವತಂತ್ರ ದೇಶವಾಗಿತ್ತು. ಆದ್ರೆ 1865ನೇ ಇಸವಿಯಲ್ಲಿ ಭೂತಾನ್ಗೆ ಹಾಗೂ ಬ್ರಿಟಿಷರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟ್ ಪ್ರಕಾರ ಭೂತಾನ್ ತನ್ನ ಕೆಲವು ಪ್ರದೇಶಗಳನ್ನ ಭಾರತಕ್ಕೆ ಬಿಟ್ಕೊಟ್ಟು ಸ್ವತಂತ್ರ ದೇಶವಾಗಿ ಉಳ್ಕೊಳ್ಳುತ್ತೆ. ಆದ್ರೆ ಫಾರಿನ್ ಪಾಲಿಸಿಗಳು ಮಾತ್ರ ಬ್ರಿಟಿಷರ ಕೈಯಲ್ಲೇ ಉಳ್ಕೊಂಡಿದ್ವು. ಆ ನಂತರ 1910ರಲ್ಲಿ ಮತ್ತೆ ಒಂದು ಶಾಂತಿ ಒಪ್ಪಂದದ ಮೂಲಕ ಫಾರಿನ್ ಪಾಲಿಸಿಗಳನ್ನ ಬ್ರಿಟಿಷರ ಕೈಯಿಂದ ಭೂತಾನ್ ವಾಪಸ್ ತೆಗೆದುಕೊಂಡು ಮತ್ತೆ ಪೂರ್ತಿಯಾಗಿ ಸ್ವತಂತ್ರ ದೇಶವಾಗುತ್ತೆ. ಆ ನಂತರ ಆಗಸ್ಟ್ 9, 1949ನೇ ಇಸವಿಯಲ್ಲಿ ಭಾರತ ಹಾಗೂ ಭೂತಾನ್ನ ಮಧ್ಯೆ ಫ್ರೆಂಡ್ಶಿಪ್ ಟ್ರೀಟಿ ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದದ ಭಾಗವಾಗಿ ಡಿಫೆನ್ಸ್ ವಿಷಯದಲ್ಲಿ ನಾವು ನಿಮ್ಗೆ ಸಪೋರ್ಟ್ ಆಗಿ ಇರ್ತೀವಿ ಅಂತ ಹೇಳಿ ಭೂತಾನ್ ದೇಶಕ್ಕೆ ನಮ್ಮ ಭಾರತ ಪ್ರಾಮಿಸ್ ಮಾಡುತ್ತೆ. ಈಗ ನಾವು ಸಿಕ್ಕಿಂ ಬಗ್ಗೆ ಮಾತನಾಡಿದ್ರೆ ಸಿಕ್ಕಿಂ ಮೊದಲಿಂದಲೂ ಕೂಡ ಸ್ವತಂತ್ರ ದೇಶವಾಗೇ ಇದೆ. 1975ನೇ ಇಸವಿಯಲ್ಲಿ ಸಿಕ್ಕಿಂ ಭಾರತದಲ್ಲಿ ವಿಲೀನವಾಗಿ 22ನೇ ರಾಜ್ಯವಾಗಿ ಬದಲಾಗುತ್ತೆ. ಆದ್ರೆ ಸಿಕ್ಕಿಂ ಅನ್ನೋದು ಭಾರತದಲ್ಲಿ ವಿಲೀನವಾದ ಪ್ರಕ್ರಿಯೆ ಅಷ್ಟೊಂದು ಸುಲಭವಾಗಿ ಏನು ಇರಲಿಲ್ಲ. ರಾಜಕೀಯ ಇನ್ಸ್ಟೆಬಿಲಿಟಿ, ಇಂಟರ್ನಲ್ ಪ್ರಾಬ್ಲಮ್ಸ್ ಈ ರೀತಿ ಹಲವಾರು ಸಮಸ್ಯೆಗಳ ಮಧ್ಯೆ ಭಾರತದಲ್ಲಿ ಸಿಕ್ಕಿಂ ವಿಲೀನವಾಗುವ ಪ್ರಕ್ರಿಯೆ ನಡೆಯುತ್ತೆ. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಸಿಕ್ಕಿಂ ಅನ್ನ ಒಂದು ಪ್ರೊಟೆಕ್ಟಿವ್ ಸ್ಟೇಟ್ ರೂಪದಲ್ಲಿ ಗುರುತಿಸಲಾಗಿತ್ತು. ಆ ನಂತರ 1947ನೇ ಇಸವಿಯಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಸಿಕ್ಕಿಂ ತನ್ನಷ್ಟಕ್ಕೆ ತಾನೇ ಒಂದು ಸ್ವತಂತ್ರ ದೇಶವಾಗಿ ಬದಲಾಗುತ್ತೆ. ಅಂದ್ರೆ ಪೂರ್ತಿಯಾಗಿ ಸ್ವತಂತ್ರ
ದೇಶವಾಗಿ ಬದಲಾಗ್ಲಿಲ್ಲ. 1950ನೇ ಇಸವಿಯಲ್ಲಿ ಭಾರತ ಹಾಗೂ ಸಿಕ್ಕಿಂನ ಮಧ್ಯದಲ್ಲಿ ಒಂದು ಒಪ್ಪಂದ ನಡೆಯುತ್ತೆ. ಆ ಒಪ್ಪಂದದ ಭಾಗವಾಗಿ ಸಿಕ್ಕಿಂ ದೇಶದ ಸೆಕ್ಯೂರಿಟಿ ಹಾಗೂ ಫಾರಿನ್ ಪಾಲಿಸಿಗಳನ್ನ ಮಾತ್ರ ಭಾರತಕ್ಕೆ ಕೊಡುತ್ತೆ. ಆದ್ರೆ ಈ ಒಪ್ಪಂದದ ವಿಷಯದಲ್ಲಿ ಸಿಕ್ಕಿಂ ಪ್ರಜೆಗಳು ಪೂರ್ತಿಯಾಗಿ ಸಂತೋಷವಾಗಿಲ್ಲ. ಇದರಿಂದ 1953ನೇ ಇಸವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಕ್ಕಿಂ ಒಳಗಡೆ ಪ್ರೊಟೆಸ್ಟ್ಗಳು ಶುರುವಾದವು. ಆ ಸಮಯದಲ್ಲಿ ಪ್ರಜೆಗಳು ಆಗಿನ ರಾಜರ ಅಧಿಕಾರವನ್ನ ನಿಲ್ಲಿಸಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತಾರೆ. ಆ ಸಮಯದಲ್ಲಿ ಭಾರತ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೋಬೇಕು ಅಂತ ಅನ್ಕೊಂಡು ತಕ್ಷಣ ಭಾರತದ ಸೇನೆಯನ್ನ ಸಿಕ್ಕಿಂಗೆ ಕಳಿಸಿ ಅಲ್ಲಿನ ಪರಿಸ್ಥಿತಿಯನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡುತ್ತೆ. 1974ನೇ ಇಸವಿಯಲ್ಲಿ ಸಿಕ್ಕಿಂನಲ್ಲಿರುವ ಹೆಚ್ಚು ಕಡಿಮೆ 70% ಜನರು ಭಾರತದಲ್ಲಿ ವಿಲೀನವಾಗೋದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಇದರಿಂದ ಸಿಕ್ಕಿಂ ಭಾರತದಲ್ಲಿ ವಿಲೀನವಾಗುತ್ತೆ. 1971ನೇ ಇಸವಿಯಲ್ಲಿ ಅಫಿಷಿಯಲ್ ಆಗಿ ಭಾರತದ 22ನೇ ರಾಜ್ಯವಾಗಿ ಸಿಕ್ಕಿಂ ಬದಲಾಗುತ್ತೆ. ಇನ್ನು ಭೂತಾನ್ ವಿಷಯಕ್ಕೆ ಬಂದ್ರೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ್ಮೇಲೆ ಭೂತಾನ್ ಹಾಗೂ ಭಾರತದ ಮಧ್ಯೆ ಫ್ರೆಂಡ್ಶಿಪ್ ಟ್ರೀಟಿ ಒಪ್ಪಂದ ಆದ್ಮೇಲೆ ಕೆಲವು ಜನ ಅಧಿಕಾರಿಗಳು ಸಿಕ್ಕಿಂ ತರಹದಲ್ಲಿ ಭೂತಾನ್ ದೇಶವನ್ನ ಕೂಡ ಭಾರತದಲ್ಲಿ ವಿಲೀನ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಭಾರತದಲ್ಲಿ ಭೂತಾನ್ ವಿಲೀನವಾಗುವ ವಿಷಯವನ್ನ ಸೈಡ್ಗೆ ಇಡ್ತಾರೆ. ಆದ್ರೆ ಭೂತಾನ್ ದೇಶದ ವಿಲೀನವನ್ನ ಜವಾಹರ್ಲಾಲ್ ನೆಹರು ಅವರು ತಿರಸ್ಕರಿಸಲು ಒಂದು ಮುಖ್ಯವಾದ ಕಾರಣ ಇದೆ. ಆ ಸಮಯದಲ್ಲಿ ಟಿಬೆಟ್ ಅನ್ನೋದು ಚೈನಾ ದೇಶದ ಅಧೀನದಲ್ಲಿತ್ತು. ಅಂದ್ರೆ ಟಿಬೆಟ್ ಅನ್ನ ಚೈನಾ ಕಬ್ಜಾ ಮಾಡ್ಕೊಂಡಿತ್ತು. ಒಂದು ವೇಳೆ ಭೂತಾನ್ ಭಾರತದಲ್ಲಿ ವಿಲೀನವಾಗಿದ್ರೆ ಆ ಸಮಯದಲ್ಲಿ ಗಡಿಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಬರ್ತಾ ಇದ್ವು. ಚೈನಾ ಗಡಿಯಲ್ಲಿ ಯುದ್ಧದ ವಾತಾವರಣಗಳು ಇದ್ರೂ ಕೂಡ ಆಗ ನಾವು ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಆದ್ರೆ ನೆಹರು ಅವರು ಭೂತಾನ್ ದೇಶವನ್ನ ಒಂದು ಬಫರ್ ಸ್ಟೇಟ್ ಆಗಿ ಮಾಡ್ಬೇಕಂತ ಅನ್ಕೊಂಡಿದ್ರು. ಆದ್ರೆ ಅದು ಸಾಧ್ಯವಾಗದೆ ಇದ್ದಿದ್ರಿಂದ ಭೂತಾನ್ ದೇಶವನ್ನ ಹಾಗೆ ಒಂದು ಸ್ವತಂತ್ರ ದೇಶವಾಗಿರಲು ಬಿಟ್ಬಿಡ್ತಾರೆ. ಆದ್ರೆ ಇದು ನೆಹರು ಅವರ ರಾಜಕೀಯ ವಿಧಾನ. ಭೂತಾನ್ ಜೊತೆಗೆ ಒಳ್ಳೆ ಸ್ನೇಹ ಸಂಬಂಧಗಳನ್ನ ಮೇಂಟೈನ್ ಮಾಡ್ತಾ ಬರ್ತಿದ್ದಾರೆ. ಆಗಿನಿಂದಲೂ ಭಾರತ ಅಕ್ಕಪಕ್ಕ ದೇಶಗಳ ಜೊತೆಗೆ ಒಳ್ಳೆ ಸ್ನೇಹ ಸಂಬಂಧಗಳನ್ನ ಬೆಳೆಸ್ಕೊಂಡು ಬಂದಿದೆ. ಗಡಿ ಭಾಗದಲ್ಲಿ ಏನೇ ತೊಂದರೆಗಳು ಬಂದ್ರು ಕೂಡ ಅದನ್ನ ಬುದ್ಧಿವಂತಿಕೆಯಿಂದ ಬಗೆಹರಿಸಿಕೊಂಡು ಬರ್ತಾ ಇದೆ. ಆದ್ರೆ ಸಿಕ್ಕಿಂ ತರಹದಲ್ಲಿ ಭೂತಾನ್ ದೇಶದ ಒಳಗಡೆ ಯಾವುದೇ ತರಹದ ಹೋರಾಟಗಳು ನಡೀಲಿಲ್ಲ. ಇದರಿಂದ ಸಿಕ್ಕಿಂ ತರಹದಲ್ಲಿ ಭೂತಾನ್ ದೇಶವನ್ನ ಭಾರತದಲ್ಲಿ ವಿಲೀನ ಮಾಡ್ಕೊಳ್ಳಲು ಸಾಧ್ಯವಾಗೋದಿಲ್ಲ. ಆದ್ರೆ ಭಾರತಕ್ಕೆ ಸ್ವತಂತ್ರ ಬಂದು ಹೆಚ್ಚು ಕಡಿಮೆ 70 ವರ್ಷಗಳಿಗಿಂತ ಹೆಚ್ಚೇ ಆಗಿದೆ. ಆದ್ರೆ ಮತ್ತೆ ಈಗ ಭಾರತದಲ್ಲಿ ಭೂತಾನ್ ವಿಲೀನದ ಬಗ್ಗೆ ಚರ್ಚೆಗಳು ಕೇಳಿ ಬರ್ತಾ ಇವೆ. ಭೂತಾನ್ಗೆ ಭಾರತದ ಜೊತೆಗೆ ಇರುವಷ್ಟು ಒಳ್ಳೆ ಸ್ನೇಹ ಸಂಬಂಧಗಳು ಚೈನಾದ ಜೊತೆಗೆ ಇಲ್ಲ. ಯಾಕಂದ್ರೆ ಭೂತಾನ್ ದೇಶದಲ್ಲಿರುವ ಒಂದು ಪ್ರದೇಶವನ್ನ ನಮ್ಮದು ಅಂತ ಚೈನಾ ಪದೇ ಪದೇ ಅವರ ಬಳಿ ಖ್ಯಾತೆ ತೆಗೆದುಕೊಳ್ತಾ ಇದೆ. ಚೈನಾ ಮಾಡ್ತಾ ಇರುವ ಈ ಆರೋಪಗಳನ್ನ ಭೂತಾನ್ ಒಪ್ಪಿಕೊಳ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತಿರೋದೆ, ಭೂತಾನ್ ಒಂದು ಚಿಕ್ಕ ದೇಶ. ಒಂದು ವೇಳೆ ಚೈನಾ ಭೂತಾನ್ ಮೇಲೆ ದಾಳಿ ಮಾಡಲು ಟ್ರೈ ಮಾಡಿದಾಗ ಭೂತಾನ್ಗೆ ಭಾರತದ ಅವಶ್ಯಕತೆ ತುಂಬಾನೇ ಇದೆ. ಭಾರತ ಸಹಾಯ ಮಾಡಿಲ್ಲ ಅಂದ್ರೆ ಭೂತಾನ್ ದೇಶವನ್ನ ಚೈನಾ ಯಾವಾಗ್ಲೂ ಕಬ್ಜಾ ಮಾಡ್ತಾ ಇತ್ತು. 2017ರಲ್ಲಿ ಭೂತಾನ್ಗೆ ಭಾರತ ಸಹಾಯವಾಗಿ ನಿಂತ್ಕೊಂಡಿಲ್ಲ ಅಂದ್ರೆ ಭೂತಾನ್ಗೆ ಸೇರಿದ ಎಷ್ಟೋ ಪ್ರದೇಶಗಳನ್ನ ಚೈನಾ ಆಗ್ಲೇ ಆಕ್ರಮಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ಚೈನಾ ಡಿಮ್ಯಾಂಡ್ ಮಾಡಿರುವ ಒಂದು ಡೀಲ್ ಅನ್ನ ಕೂಡ ಭೂತಾನ್ ರಿಜೆಕ್ಟ್ ಮಾಡಿದೆ. ನಾರ್ತ್ ಅಲ್ಲಿರುವ ಭೂತಾನ್ ಲ್ಯಾಂಡ್ ಅನ್ನ ಚೈನಾಗೆ ಬಿಟ್ಕೊಡಿ ಅಂತ ಭೂತಾನ್ ಬಳಿ ಚೈನಾ ಕೇಳಿತ್ತು. ಆದ್ರೆ ಭೂತಾನ್ ಅದನ್ನ ರಿಜೆಕ್ಟ್ ಮಾಡುತ್ತೆ. ಈಗ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಲಿಷ್ಠವಾದ ದೇಶವಾಗಿ ಬದಲಾಗ್ತಾ ಇರುವುದು ಜೊತೆಗೆ ಒಳ್ಳೆ ಆರ್ಥಿಕ ವ್ಯವಸ್ಥೆ ಇರೋದ್ರಿಂದ ಈ ಸಮಯದಲ್ಲಿ ಭೂತಾನ್ ಭಾರತದಲ್ಲಿ ವಿಲೀನವಾದ್ರೆ ಭೂತಾನ್ ಯುವಕರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಿನ ಮಟ್ಟದಲ್ಲಿ ಸಿಗೋದ್ರ ಜೊತೆಗೆ ದೊಡ್ಡ ದೊಡ್ಡ ಅವಕಾಶಗಳು ಕೂಡ ಆ ದೇಶಕ್ಕೆ ಸಿಗುತ್ತೆ. ಭೂತಾನ್ ದೇಶದ ಆರ್ಥಿಕ ವ್ಯವಸ್ಥೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಭೂತಾನ್ ಭಾರತದಲ್ಲಿ ಒಂದು ರಾಜ್ಯವಾಗಿ ಬದಲಾಗೋದ್ರಿಂದ ಭಾರತಕ್ಕೆ ಸೇರಿರುವ ಎಲ್ಲದರಲ್ಲೂ ಕೂಡ ಅವರಿಗೂ ಒಂದು ಭಾಗ ಸಿಗುತ್ತೆ. ಹೆಚ್ಚಿನ ಮಟ್ಟದ ಸಹಾಯವನ್ನ ಕೂಡ ಅವರು ಪಡ್ಕೋಬಹುದು. ಈಗ ಸಿಕ್ಕಿಂಗೆ ಹೇಗಿದೆಯೋ ಹಾಗೆ ಈಗ ಭಾರತದಲ್ಲಿ ಸಿಕ್ಕಿಂ ಒಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಗಿದೆ. ಅಷ್ಟೇ ಅಲ್ಲದೆ ಎಕನಾಮಿಕಲಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಅಡ್ವಾನ್ಸ್ ಆಗುತ್ತೆ. ಅದಕ್ಕೆ ಭೂತಾನ್ ಪ್ರಜೆಗಳು ಕೂಡ ಭಾರತದಲ್ಲಿ ವಿಲೀನವಾದ್ರೆ ಭೂತಾನ್ ಕೂಡ ಸಿಕ್ಕಿಂನ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಲೀನದ ಪ್ರಚಾರದ ಬಗ್ಗೆ ಭೂತಾನ್ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಹಾಗೂ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಒಂದು ವೇಳೆ ಚೀನಾದಿಂದ ಬರ್ತಾ ಇರುವ ತೊಂದರೆಗಳಿಂದ ಭೂತಾನ್ ಭಾರತದಲ್ಲಿ ವಿಲೀನವಾದ್ರೆ ಭೂತಾನ್ಗೆ ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಇಂಟರ್ನೆಟ್ ಅಲ್ಲಿ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಭೂತಾನ್ ಭಾರತದಲ್ಲಿ ವಿಲೀನವಾಗುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫಾರ್ಮೇಟಿವ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.